ಖಂಡಿತವಾಗ್ಲೂ ಮೊಟ್ಟ ಮೊದಲನೇದಾಗಿ ಅವರ ಕುಟುಂಬಕ್ಕೆ, ಅವರ ಯಜಮಾನರಿಗೆ, ಅವರ ಎಲ್ಲ ಕುಟುಂಬದ ಸದಸ್ಯರಿಗೂ ಈ ಒಂದು ಅಗಲಿಕೆಯ ದುಃಖವನ್ನು ಭರಿಸುವಂತಹ ಶಕ್ತಿ ಆ ಭಗವಂತ ನೀಡಲಿ. ಅದರ ಜೊತೆಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮೇಹರ್ ಸೋಲ್ ರೆಸ್ಟ್ ಇನ್ ಪೀಸ್. ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಸ್ನೇಹಿತರಿರ್ಬೋದು, ಕನ್ನಡಿಗರನ್ನ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಅಪರ್ಣ ಅವರ ನಿರೂಪಣೆಯನ್ನು ಪ್ರತಿಯೊಬ್ಬರು ಮಿಸ್ ಮಾಡ್ಕೋತಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ತುಂಬ ಚೆನ್ನಾಗಿತ್ತು. ಅತ್ಯಂತ ವೃತ್ತಿಪರವಾಗಿರ್ತಕ್ಕಂಥ ಒಡನಾಟ. ಪ್ರತಿಯೊಂದು ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ನಾವು ಆಯೋಜಕರದ್ದು ಚರ್ಚೆ ಮಾಡಬೇಕಾದ್ರೆ ಅವ್ರಿಗೆ ನಾವು ಹೇಳ್ತಾ ಇದ್ದಿದ್ದು ಒಂದೇ, ಇದು ನಿಮ್ಮ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಕಾರ್ಯಕ್ರಮ. ಅಂದರೆ ನಾವು ನಮ್ಮ ಒಂದು ಸ್ವಂತದ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾದಂತಹ ಒಂದು ಗಮನ ಇಟ್ಟು ಅದನ್ನು ಯಶಸ್ವಿಗೊಳಿಸಬೇಕು ಅಂತ ಒಂದು ರೀತಿ ಕೆಲಸವನ್ನು ಮಾಡ್ತೀವಿ, ಅದೇ ರೀತಿ ನಾವು ನಿಮ್ಮ ಕಾರ್ಯಕ್ರಮಕ್ಕೂ ಸಹ ಅದೇ ರೀತಿಯಾದಂತಹ ಒಂದು ಜಸ್ಟಿಸ್ ಮಾಡ್ತೀವಿ, ನ್ಯಾಯ ಒದಗಿಸ್ತೀವಿ. ನೀವು ಮಾಡಿಕೊಂಡಿದ್ದಂತಹ ನಿಮ್ಮ ಆಶಯಗಳನ್ನು ನಾವು ಖಂಡಿತವಾಗ್ಲೂ ಜನರಿಗೆ ತಲುಪಿಸ್ತೀವಿ ಅನ್ನುವಂಥ ಭರವಸೆಯನ್ನು ನೀಡ್ತಾ ಇದ್ರು. ನಾವು ನಮ್ಮ ಕಾರ್ಯಕ್ರಮಗಳನ್ನು ನೋಡಿದಂತಹ ಅವರ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಆಯೋಜಕರು ಅದೇ ಹೇಳೋದು, ನೀವಿಬ್ಬರು ಬಂದಿದ್ದೀರಲ್ಲ, ನೀವು ನೋಡ್ಕೋತೀರಾ ಬಿಡಿ, ನಾವು ಈ ಡೀಟೇಲ್ಸ್ ಕೊಟ್ಟರೆ ಸಾಕು, ಎಲ್ಲ ನೀವು ಮ್ಯಾನೇಜ್ ಮಾಡ್ತೀರಾ ಅಂತ. ಆ ರೀತಿ ನಮ್ಮ ಕೆಲಸ ಆಗಿದೆ. ಖಂಡಿತವಾಗ್ಲೂ ಆ ಜಾಗ ಬರಿದಾಗಿದೆ. ಇಟ್ಸ್ ಎ ವೆರಿ ವೆರಿ ಡಿಫಿಕಲ್ಟ್ ಪ್ಲೇಸ್ ಟು ಫಿಲ್. ಅದು ತಕ್ಷಣ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಅವರು ಒಂದು ಸಂಪ್ರದಾಯವನ್ನು, ಒಂದು ದಾರಿಯನ್ನು ಹಾಕ್ಕೊಟ್ಟು ಹೋಗಿದ್ದಾರೆ. ಅವರು ಮಾಡಿದಂತಹ ಕೆಲಸಗಳು ಜನರ ಕಣ್ಮುಂದಿದೆ. ಸೊ ಅವರನ್ನು ರೀಪ್ಲೇಸ್ ಮಾಡೋದು ಖಂಡಿತವಾಗಲೂ ಕಷ್ಟ. ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಬಹುಶಃ ಇನ್ನೊಬ್ಬರು ಬರಬೇಕು, ಆ ರೀತಿ ಒಂದು ಸಂದರ್ಭ ಆಗ್ಬೋದೇ ಹೊರತು ಅಪರ್ಣ ಇಸ್ ಅಪರ್ಣ ಆ್ಯಂಡ್ ಅನ್ಪ್ಯಾರಲಲ್ ಆ್ಯಂಡ್ ಶೀ ಈಸ್ ಎ ಲೆಜೆಂಡ್.